ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ವಿದ್ಯಮಾನಗಳ ಕುರಿತಾಗಿ ಜೊತೆಗೆ ಗೊಂದಲಗಳ ಕುರಿತಾಗಿ ಸೈಲೆಂಟ್ ಆಗಿ ಕಾಂಗ್ರೆಸ್ನ ನಾಯಕರೊಬ್ಬರು ಹೈಕಮಾಂಡ್ಗೆ ಪತ್ರವನ್ನ ಬರಿತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲಗಳ ಕುರಿತಾಗಿ ರಾಹುಲ್ ಗಾಂಧಿಗೆ ಪತ್ರವನ್ನ KN ರಾಜಣ್ಣ ಬರೆದಿದ್ದಾರೆ. ನಿರಂತರವಾಗಿ ಪತ್ರವನ್ನ ಬರಿತಾ ಇದ್ದಾರೆ. ಕೇವಲ ಒಂದು ಪತ್ರ ಅಲ್ಲ ಇದು, ಪ್ರತಿ ವಾರಕ್ಕೊಂದರಂತೆ ಪತ್ರವನ್ನ ಮಾಜಿ ಸಚಿವ KN ರಾಜಣ್ಣ ರಾಹುಲ್ ಗಾಂಧಿ ಅವರನ್ನ ಅಡ್ರೆಸ್ ಮಾಡಿ ಬರಿತಾ ಇದ್ದಾರೆ. ಪಕ್ಷಕ್ಕೆ ಆಗ್ತಿರುವಂತಹ ಡ್ಯಾಮೇಜ್ ಬಗ್ಗೆ, ಪಕ್ಷದಲ್ಲಿ ಉಂಟಾಗಿರುವಂತಹ ಗೊಂದಲದ ಕುರಿತಾಗಿ, ಎಲ್ಲದರ ಕುರಿತಾಗಿ ವಿಸ್ತೃತವಾಗಿ ವಾರಕ್ಕೆ ಒಂದರಂತೆ ಪತ್ರವನ್ನ ಬರೆದು ರಾಹುಲ್ ಗಾಂಧಿಗೆ ಕಳಿಸ್ಕೊಡ್ತಾ ಇದ್ದಾರೆ ಮಾಜಿ ಸಚಿವ KN ರಾಜಣ್ಣ. ನೋಡಿ, ಇಷ್ಟೂ ದಿನಗಳ ಕಾಲ ಈ ವಿಷಯ ಎಲ್ಲೂ ಹೊರಗಡೆ ಬಂದೇ ಇಲ್ಲ. ಸೈಲೆಂಟ್ ಗೇಮ್ ಅನ್ನ KN ರಾಜಣ್ಣ ಅವರು ಆಡ್ತಾ ಇದ್ದಾರೆ. ಯಾರ ಕಣ್ಣಿಗೂ ಈ ಗೇಮ್ ಬಿದ್ದಿಲ್ಲ, ಕಾಣಿಸ್ಲೂ ಇಲ್ಲ, ಅವರು ಕೂಡ ಇದ್ರ ಬಗ್ಗೆ ಹೇಳಲೂ ಇಲ್ಲ. ಆದರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಗೊಂದಲಗಳ ಕುರಿತಾಗಿ, ನಾಯಕರ ಹೇಳಿಕೆಯಿಂದ ಆಗ್ತಿರುವಂತಹ ಡ್ಯಾಮೇಜ್ನ ಕುರಿತಾಗಿ, ಪಕ್ಷದಲ್ಲಿ ಆಗ್ತಿರುವಂತಹ ಜೊತೆಗೆ ಸರ್ಕಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಾಗಿ ವಿಸ್ತೃತವಾಗಿ ಅವರು ಪತ್ರವನ್ನು ಬರಿತಾ ಬಂದಿದ್ದಾರೆ. ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿದ್ಯಾ ಹೈಕಮಾಂಡ್ನಿಂದ? ಅದರಲ್ಲೂ ಕೂಡ ಯಾರಿಗೆ ಅವರು ಅಡ್ರೆಸ್ ಮಾಡಿ ಪತ್ರವನ್ನು ಬರಿತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರಾ? ಅದು ಈಗ ಮೂಡಿಸ್ತಾ ಇರುವಂತಹ ಪ್ರಶ್ನೆ. ಅಕಸ್ಮಾತ್ ಕೊಟ್ಟಿದ್ದೇ ಆದರೆ ಏನ್ ರಿಪ್ಲೈ ಬಂದಿದೆ? ಇದೆಲ್ಲವೂ ಈಗ ಸದ್ಯಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಅಂಡ್ ಕಾಂಗ್ರೆಸ್ನಲ್ಲಿ ಈ ರೀತಿಯಾಗಿ ಪತ್ರ ವ್ಯವಹಾರ ಆಗಿದ್ಯಾ? ಇದೇ ಒಂದು ರೀತಿ ದೊಡ್ಡ ಶಾಕಿಂಗ್ ಸ್ಟೇಟ್ಮೆಂಟ್. KN ರಾಜಣ್ಣ ಅವರು ಬಹಿರಂಗವಾಗಿ ಸ್ವತಃ ಅವರೇ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಟೈಮಲ್ಲೂ ಮಾತಾಡಿದ್ದಾರೆ. CM ಬದಲಾವಣೆ ಕುರಿತಾಗಿ ಮಾತನಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಕುರಿತಾಗಿ ಮಾತನಾಡಿದ್ದಾರೆ. ಬಟ್ ಅವರು ಬರೀತಿರುವಂಥ ಪತ್ರ ಸೈಲೆಂಟ್ ಗೇಮ್ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದರ ಕುರಿತಾಗಿ. ಹರೀಶ್, ಎಲ್ಲೋ ಒಂದ್ ಕಡೆ ಸೈಲೆಂಟ್ ಗೇಮ್ ಆಡ್ತಿದಾರ KN ರಾಜಣ್ಣ ಅಂತ ಹೇಳಿ? ಯಾಕಂದ್ರೆ ಅವರು ಪತ್ರ ಬರೀತಿರುವಂತಹ ವಿಷಯ ಈಗ ಎಲ್ರಿಗೂ ಗೊತ್ತಾಗಿದೆ, ಬಟ್ ಅನೇಕ ವಾರಗಳಿಂದ ಇದು ನಡೀತಾ ಬಂದಿದೆಯಲ್ಲ, ಯಾರ ಕಣ್ಣಿಗೂ ಬಿದ್ದಿಲ್ವಾ ಅಂತ ಇವ್ರ ಪತ್ರ? ಹರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ KN ರಾಜಣ್ಣ ಅವರು ಸೈಲೆಂಟ್ ಗೇಮ್ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತಹ ಗೊಂದಲದ ಕುರಿತಾಗಿ ಹೈಕಮಾಂಡ್ ನಾಯಕರ ಅಟೆನ್ಷನ್ ಗ್ರಾಬ್ ಮಾಡೋ ನಿಟ್ಟಿನಲ್ಲಿ ಪತ್ರವನ್ನ ಬರಿತಾ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಈ ಪತ್ರ ಇಲ್ಲಿವರೆಗೂ ಕಾಣಿಸ್ಲಿಲ್ವಾ ಅಂತ ವಾರಾನುಗಟ್ಲೆಯಿಂದ ಬರಿತಾ ಬಂದಿದ್ದಾರೆ. ಒಬ್ರಿಗೂ ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ವಾ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವಗೊಂಡ ಬೆನ್ನಲ್ಲೇ ಸದ್ದಿಲ್ಲದೆ ಮಾಜಿ ಸಚಿವ ರಾಜಣ್ಣ ಅವರು ಪತ್ರಗಳನ್ನ ಬರೀತಾ ಇದ್ದಾರೆ. ಅದು ಕೂಡ AICC ಮಾಜಿ ಅಧ್ಯಕ್ಷ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಕೂಡ ಪತ್ರಗಳನ್ನ ಬರೀತಾ ಇದ್ದಾರೆ. ಅದು ಕೂಡ ತನಗೆ ಸಚಿವ ಸ್ಥಾನ ತಪ್ಪಲು ಕಾರಣಕರ್ತರು ಯಾರು ಅನ್ನುವಂತ ಅಂಶವನ್ನ ಉಲ್ಲೇಖಿಸುವುದರ ಜೊತೆಗೆ ರಾಜ್ಯದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ ಆಗಿರ್ಬೋದು, ಮತ್ತೆ CM ಸಿದ್ದರಾಮಯ್ಯನ ಕೈ ಬಿಟ್ಟಿದ್ದಲ್ಲಿ ಆಗುವಂತ ಪರಿಣಾಮಗಳಾಗಿರ್ಬೋದು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ನಿರಂತರವಾಗಿ ಕೂಡ ರಾಹುಲ್ ಗಾಂಧಿ ಅವರಿಗೆ ಪತ್ರಗಳನ್ನ ಬರೀತಾ ಇದ್ದಾರೆ. ಈಗಾಗಲೇ 4 ಪತ್ರಗಳನ್ನ ಬರೆದಿರುವಂತಹ ರಾಜಣ್ಣ ಅವರು ಮತ್ತೆ ಪತ್ರಗಳನ್ನ ಬರೆಯುವಂತ ನಿಟ್ಟಿನಲ್ಲಿ ಕೂಡ ಮುಂದುವರೆದಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಪ್ರಮುಖವಾಗಿ ತನಗೆ ಭೇಟಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪತ್ರಗಳನ್ನ ಬರೀತಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ರಾಜಣ್ಣ ಅವರು ಕೂಡ ಈ ಹಿಂದೆ ಕೂಡ ಸಚಿವ ಸ್ಥಾನದಿಂದ ವಜಾಗೊಂಡ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಖುದ್ದು ವೇಣುಗೋಪಾಲ್ ಅವರ ಜೊತೆ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. CM ಸಿದ್ದರಾಮಯ್ಯ ಅವರ ಮೂಲಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿದ್ರು. ಯಾವಾಗಲೂ ಕೂಡ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅಂತಿಮವಾಗಿ ಕೊನೆಯ ಅಸ್ತ್ರ ಎಂಬಂತೆ ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಚಿವ KN ರಾಜಣ್ಣ ಅವರು ಪತ್ರದ ಮೂಲಕ ಮನವಿ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ತನ್ನ ಭೇಟಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ನನಗೆ ನನ್ನ ಸಚಿವ ಸ್ಥಾನದ ವಜಾ ಹಿಂದೆ ಆಗ್ತಿರುವಂತದ್ದು ಪ್ರಮಾದಗಳೇನಾಗಿರ್ಬೋದು, ನನ್ನ ಹೇಳಿಕೆಯ ಉದ್ದೇಶ ಏನು, ಅದು ಯಾವ ರೀತಿ ತಿರುಚಲಾಗಿದೆ, ಮತ್ತೆ ರಾಜ್ಯದಲ್ಲಿ ಆಗ್ತಿರುವಂತ ಬೆಳವಣಿಗೆಗಳು ಯಾರ್ಯಾರು ಏನೇನ್ ಮಾಡ್ತಾವ್ರೆ, ಯಾವ ರೀತಿ ಪಿತೂರಿ ಮಾಡ್ತಾರೆ, ಇದೆಲ್ಲದರ ಸಮಗ್ರ ಬರಹ ರೂಪದಲ್ಲಿ ಕೂಡ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಮೇಲ್ ಮೂಲಕ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಪೋಸ್ಟ್ ಮೂಲಕನೂ ಕೂಡ ಕಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅವರು ಯಾವಾಗ ಅನುಮತಿ ಕೊಡ್ತಾರೆ ಅಲ್ಲಿವರೆಗೂ ಕೂಡ ಪತ್ರ ಬರೀತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಪತ್ರದ ಸರಣಿಯನ್ನು ಬರೀತಾ ಇದ್ದಾರೆ ರಾಹುಲ್. ಈಗ ಹರೀಶ್, ಮತ್ತೊಂದು ವಿಷಯ ಏನು ಅಂತಂದ್ರೆ, ಇವರು ಪತ್ರವನ್ನ ಬರಿತಾ ಇದ್ದಾರೆ. ನೀವು ಹೇಳಿದ ಹಾಗೆ ಒಂದು 4-5 ವಾರದಿಂದ ಇವರು ಬರಿತಾ ಬಂದಿರಬಹುದು. ಆದ್ರೆ ಆ ಪತ್ರಕ್ಕೆ ಹೈಕಮಾಂಡ್ ನಿಂದ ಏನ್ ರಿಪ್ಲೈ ಬಂದಿದೆ ಅಂತ ಬಂದಿದ್ಯಾ? ಫಸ್ಟ್ ಆಫ್ ಆಲ್
ರಾಹುಲ್ ಈಗಾಗಲೇ ಕೂಡ ಯಾವುದೇ ಪತ್ರಕ್ಕೆ ಒಂದು AICC ಇಂದ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಿಂದ ಆಗಿರ್ಬೋದು, ಅಥವಾ ರಾಹುಲ್ ಗಾಂಧಿ ಅವರ ಕಚೇರಿಯಿಂದ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಕ್ರಿಯೆಗಳು ಬಂದಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಆದ್ರೂ ಕೂಡ ನಿರಂತರವಾಗಿ ಪತ್ರವನ್ನ ಬರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಬರಿತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಒಂದಲ್ಲ ಒಂದು ದಿವಸ ಅವರು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ, ನಮ್ಮನ್ನು ಕರೀತಾರೆ ಅನ್ನುವಂತ ಬಲವಾದ ವಿಶ್ವಾಸದಲ್ಲಿರುವಂತ ರಾಜಣ್ಣ ಅವರು. ಸೊ ಅಲ್ಲಿಂದ ಪ್ರತಿಕ್ರಿಯೆ ಬಾರದೇ ಇದ್ದಲ್ಲೂ ಕೂಡ ನಿರಂತರವಾಗಿ ಪತ್ರವನ್ನು ಬರೀತೇನೆ ಅನ್ನುವಂತ ಮಾತನ್ನ ಆಪ್ತರ ಜೊತೆ ಹೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ವಾರಕ್ಕೊಮ್ಮೆ ಪ್ರತಿಯೊಂದು ಪತ್ರಗಳನ್ನ ಕೂಡ ಬರೆಯೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.